1,25,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಗಾಡಿ ಇದು ಬರೀ 45,000 ಓಡಿರೋದು ಗಾಡಿ, ನೋಡೋದೇ ಅವಶ್ಯಕತೆ ಇಲ್ಲ, ಬರೀ ವಾಚ್ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ. 45,000 ವಿತ್ ಶೋರೂಮ್ ಸರ್ವಿಸ್ ರೆಕಾರ್ಡ್ಸ್ ಇದೆ ಸರ್. 1,65,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,65,000 1,75,000 1,75,000 ಕೊಡ್ತೀನಿ. ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 1,95,000ಗೆ ಬಂಪರ್ ಆಫರ್ ಅಲ್ಲಿ ಕೊಡ್ತೀನಿ ಸರ್. 2,50,000 ವಿತ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಬೇಕಂದ್ರೆ 80% ಲೋನು ಮಾಡಿಸ್ಕೊಡ್ತೀನಿ. ನಾನು 3,85,000 ಕೋಟ್ ಮಾಡ್ತಾ ಇರೋದು, ಬಟ್ 3,35,000ಗೆ ರಂಜಾನ್ ಆಫರ್ ಅಲ್ಲಿ ಫೈನಲ್ ಮಾಡ್ತು. ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,25,000. 1,95,000ಗೆ 2009 ಮಾಡಲ್ ವರ್ನಾ ಕೊಡ್ತೀನಿ ಸರ್. ಯಾರು ಕೊಡಬಾರ್ದು ಹಂಗೆ. ಕಮ್ಮಿ ಬಜೆಟ್ ಅಲ್ಲಿ ಟಾಟಾ ಆರಿಯಾ 2012 ಮಾಡಲ್ ಸಿಂಗಲ್ ಓನರ್ ಗಾಡಿ. ಶರಣ್ರಿ ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಲೊಕೇಶನ್ ನೋಡಿರ್ಬೋದು, ಸಿಜಾ ಕಾರ್ಸ್ ಅಲ್ಲಿ ಬಂದೀನಿ. ಸಿಜಾ ಕಾರ್ಸ್ ಅಲ್ಲಿ ಈ ಸರ್ತಿ ಒಂದು ತುಂಬಿ ಆ ಕಡೆ ನಾವು ಗಾಡಿ ನಿಲ್ಲಿಸ್ತೀರ ಅಂತ ಹೇಳ್ಬೋದು. ನಿಮ್ಗೆ ಯಾವ ಗಾಡಿ ಬೇಕೋ ಆ ಗಾಡಿ ಸಿಗುತ್ತೆ. ಕಲಿಯೋರಿಗೆ ಬೇಕಾ ಕಲಿಯೋರಿಗೆ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ಪ್ರೈಸಿಂಗ್ ಹೋಗೋದಾದ್ರೆ ಎಲ್ಲ ಡೀಟೇಲು ಸರ್ನ ಕೇಳೋಣ. ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ? ಸಖತ್ತಾಗಿದ್ದೀನಿ ಸರ್. ಮತ್ತೆ ಹಬ್ಬ ಹೆಂಗ್ ನಡೀತಿದೆ ಸರ್? ನಡೀತಾ ಇದೆ ಸರ್. ಹಬ್ಬ ದೂರ ಇದೆ, ಉಪವಾಸ ನಡೀತಾ ಇದೆ. ಅಂಡ್ ಇವಾಗ ರಂಜಾನ್ ಆಫರ್ ಏನೋ ಕೊಡ್ತಿದ್ದೀರಾ? ಖಂಡಿತ ಸರ್, ಎಲ್ಲಾ ಗಾಡಿಗೆ ರಂಜಾನ್ ಆಫರ್ ಅಂತ ಎಲ್ಲಾ ಗಾಡಿಗೆ ಕೊಟ್ಟಿದ್ದೀನಿ. ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಗಾಡಿಗಳು ಕೊಡ್ತಾ ಇದ್ದೀನಿ ಸರ್. ಹೌದಾ? ಕಮ್ಮಿ ಓಡಿರೋದ್ ಗಾಡಿ, ಲೋ ಬಜೆಟ್ ಅಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಾ ಬನ್ನಿ. 40,000 ಓಡಿರೋದ್ ಗಾಡಿನೂ ಇದೆ. 2005 ಮಾಡಲ್ ಅಸೆಂಟ್ 40,000 ಗಾಡಿ ಓಡಿದೆ. ಲೋಗನ್ ಇದೆ 45,000 ಓಡಿರೋದ್ ಗಾಡಿ. ಸಿಂಗಲ್ ಓನರ್, ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ಸಿಂಗಲ್ ಓನರ್ ಇದೆ. ಅದೇ ಸರ್, 40,000 ಓಡಿರೋ ಪ್ರೈಸ್ ಜಾಸ್ತಿ ಹೇಳ್ತಿದ್ರೆ ಹಂಗೆ? ಏನು ಇಲ್ಲ ಸರ್, ಮಾರ್ಕೆಟ್ ಅಲ್ಲಿ ವಿಚಾರಿಸ್ಕೊಳ್ಳಿ. 5-10,000 ಜಾಸ್ತಿ ಇರ್ಬೋದು, ಬಟ್ ಕ್ವಾಲಿಟಿ ಗಾಡಿ ಕೊಡ್ತೀನಿ ಸರ್. ಓಕೆ ಸರ್, ಪ್ರೈಸಿಂಗ್ ಹೋಗೋದಾದ್ರೆ 1,20,000 1,25,000 1,20,000 ಸ್ಟಾರ್ಟ್ ಇದೆ ಸರ್ ಗಾಡಿ. ಎಷ್ಟು ಕಾರ್ ನೋಡಕ್ ಸಿಗುತ್ತೆ ಸರ್? 1,20,000ಗೆ ಒಂದಿದೆ, 1,40,000ಗೆ 3-4 ಗಾಡಿ ಇದೆ. 2 ಲಕ್ಷದ ಒಳಗಡೆ ಎಷ್ಟಿರ್ಬೋದು? 2 ಲಕ್ಷ ಒಳಗಡೆ ಅಂತೂ ಒಂದು 10 ಗಾಡಿ ಇದೆ ಸರ್. ಸಿಜಾ ಕಾರ್ಸ್ 2 ಲಕ್ಷದ ಒಳಗಡೆ ಕಾರ್ ಕೊಡೋದ್ರಲ್ಲಿ ಸರ್ ಆಲ್ಮೋಸ್ಟ್ ಕೊಡ್ಬೋದು. ಸುಮಾರು ಜನ ಗಾಡಿಗಳು ಕೊಡ್ಬೋದು ಕಮ್ಮಿ ರೇಟ್ ಅಲ್ಲಿ. ಕ್ವಾಲಿಟಿ ಗಾಡಿಗಳು ಕಮ್ಮಿ ರೇಟ್ ಅಲ್ಲಿ ಕೊಡೋದಂದ್ರೆ ನಾನೇ ಸಿಜಾ ಕಾರ್ಸ್ ಅಲ್ಲಿ ನಾನೇ ಕೊಡೋದು. ಹೌದು, ಗಾಡಿ ನೋಡ್ಬೋದು ಯಾವ ತರ ಇದೆ, ಎಷ್ಟಿಲ್ಲ ಸಖತ್. ಇದು ಒಂದೇ ಗಾಡಿ ಅಲ್ಲ ಸರ್, ಯಾವ್ದಾದ್ರು ಗಾಡಿ ತಗೊಳ್ಳಿ ಸರ್, ಶೋರೂಮ್ ಹೋಗಿ ಸರ್, ಚೆಕ್ ಮಾಡ್ಕೊಳ್ಳಿ. ಕ್ವಾಲಿಟಿ ಗಾಡಿ ಇರ್ತದೆ ಸರ್. ಎಲ್ಲಾ ಗಾಡಿ ಶೋರೂಮ್ ರೆಕಾರ್ಡ್ ಕ್ವಾಲಿಟಿ ಗಾಡಿ ಇರ್ತದೆ. ಅಡ್ರೆಸ್ ಸರ್? ಸರ್ ನಮ್ದು ಲೊಕೇಶನ್ ಬಂದ್ಬಿಟ್ಟು ಬನ್ನರ್ಘಟ್ಟ ರೋಡ್, ಅರ್ಕೆರೆ BTS ಲೇಔಟ್ 6 ಕ್ರಾಸ್ ಅಲ್ಲಿ ಬರೋದು ಸರ್. ಇಲ್ಲಿ K51 RTO ಇಂದ 200 ಮೀಟರ್ಸ್ ಲೊಕೇಶನ್ ಅಲ್ಲಿ ಬರುತ್ತೆ. ಅರ್ಕೆರೆ ಗೇಟ್ ಇಂದ ನಿಮ್ಗೆ ಅಲ್ಲಿಂದ 200 ಮೀಟರ್ಸ್ ಅಲ್ಲಿ ಬರುತ್ತೆ ಸರ್. ಸಿಜಾ ಕಾರ್ಸ್ ಗೂಗಲ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಬಂದ್ಬಿಡುತ್ತೆ ಸರ್. ಸೂಪರ್. ಲೊಕೇಶನ್ ಹಾಕಿರ್ತೀನಿ, ಕೆಳಗಡೆ ನಂಬರ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಂಗೆ ನಮ್ದು ಯೂಟ್ಯೂಬ್ ಚಾನೆಲ್ ಇದೆ, ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತಾರೆ. ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಂಗೆ ನಮ್ಮ ಚಾನಲ್ಗೂ ಗ್ರೋ ಮಾಡಿ. ಹಂಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತಾರೆ. ಡೈಲಿ ಅಪ್ಡೇಟ್ ಬರ್ತಾ ಇರುತ್ತೆ ಸರ್. ಇನ್ಸ್ಟಾಗ್ರಾಮ್ ಹೇಳಿ ಸರ್? ಇನ್ಸ್ಟಾಗ್ರಾಮ್ ಅಲ್ಲೂ ರೀಲ್ಸ್ ನಡೀತಾ ಇದೆ, ಒಳ್ಳೆ ರೀಲ್ಸ್ ನಡೀತಾ ಇದೆ ಸರ್. ಹೌದಾ? ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾರೆ ಅಂತಂದ್ರು, ಅದನ್ನ ನೋಡಬಹುದು ನೀವು. ಒಂದೊಂದೇ ಗಾಡಿ ಅಪ್ಡೇಟ್ ಅಲ್ಲಿ ಸಿಗುತ್ತೆ. ಅಂಡ್ ಗಾಡಿಗಳ ಕಲೆಕ್ಷನ್ಸ್ ನೋಡಬಹುದು, ಯಾವ ಗಾಡಿ ಬೇಕು, ಯಾವ ಪ್ರೈಸ್ ಅಲ್ಲಿ ಬೇಕು, ಅಂಡ್ ಏನ್ ಮಾಡೆಲ್ ಅಲ್ಲಿ ಬೇಕು, ಎಲ್ಲಾ ಸಿಜಾ ಕಾರ್ಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಕೆಳಗಡೆ ನಂಬರ್ ಇರುತ್ತೆ, ಕಾಲ್ ಮಾಡಿ. ಸರ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್, ಮಾಡೋಣ ಅಂತ ಸ್ಟಾರ್ಟ್ ಮಾಡೋಣ. ಎಸ್ ಸರ್, ಕಲಿಯೋರ್ಗೆ ಗಾಡಿ ಅಂತ ಹೇಳ್ಬಿಟ್ಟು ಒಂದಲ್ಲ 2 ಗಾಡಿ ಇಟ್ಟಿದ್ದೀರಾ? ಹೌದು ಸರ್, ಖಂಡಿತ. ಯಾವಾಗೂ ನನ್ನ ಹತ್ರ ಇರುತ್ತೆ ಗಾಡಿಗಳು ಕಲಿಯೋರ್ಗೋಸ್ಕರ. ಬನ್ನಿ. ಇದು 2009 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 72,000 ಕಿಲೋಮೀಟರ್ಸ್ ಓಡಿದೆ. 1,25,000ಗೆ ಫೈನಲ್ ಮಾಡ್ಕೊಡ್ತೀನಿ. ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಮತ್ತೆ ಇದು 2011 ಮಾಡಲ್, ಸೆಕೆಂಡ್ ಓನರ್, 50,000 ಕಿಲೋಮೀಟರ್ ಓಡಿದೆ. LS ವೇರಿಯಂಟ್ 2. ಇದು 1,50,000ಗೆ ಫೈನಲ್ ಮಾಡ್ಕೊಡ್ತೀನಿ. ಇನ್ನು ವೀಕ್ಷಕರು ಬಂದ್ರೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಇನ್ನು ಎಲ್ಬೋರ್ಡ್ ಹಂಗೆ ಇದೆ ಅನ್ಕೋತೀನಿ ಸರ್. ಖಂಡಿತ ಎಲ್ಬೋರ್ಡ್ ಹಂಗೆ ಇದೆ. ಫಸ್ಟ್ ಓನರ್ ಇದ್ದಿದ್ ಗಾಡಿ ನಾನು ಕೊಟ್ಟಿದ್ದೆ, 6 ತಿಂಗಳು ಓಡಿಸ್ಬಿಟ್ಟು ವಾಪಸ್ ಕೊಟ್ಟಿದ್ದಾರೆ. ಸೆಕೆಂಡ್ ಓನರ್ ಆಗಿದ್ದಾರೆ. ಗಾಡಿ ಎಲ್ಲ ವೆಲ್ ಮೇಂಟೈನ್. 50,000 ರೆಕಾರ್ಡೆಡ್ ಕಿಲೋಮೀಟರ್ ಓಡಿದೆ. ನೀವು ಕಲೀರಿ, ಕಲ್ತಾದ ನಂತರ ತಂದ್ಬಿಡಿ, ವಾಪಸ್ ಬೇಕಂದ್ರೆ ಮಾಡ್ಕೊಡೋಣ ಅಂತ, ಟೆನ್ಷನ್ ಇಲ್ಲ. ಓಕೆ. ಹಾಗೆ ನೆಕ್ಸ್ಟ್ ಗಾಡಿ ಇವಾಗ್ಲೇ ಬಂದಿರೋದು ಇದು ಲೋಗನ್, ಮಹೀಂದ್ರ ರೆನಾಲ್ಟ್ ಲೋಗನ್ ಅಂತ ಬರುತ್ತೆ. ಇದು 2010 ಮಾಡಲ್, ಸಿಂಗಲ್ ಓನರ್. ಇದು 44,000 ಕಿಲೋಮೀಟರ್ ಓಡಿದೆ ಗಾಡಿ. ವಾಷಿಂಗ್ ಮಾಡಿಸ್ಬೇಕು ಅಷ್ಟೇ, ವಾಷಿಂಗ್ ಪಾಲಿಶ್ ಮಾಡ್ಬೇಕು. ಜಸ್ಟ್ ಬಂದಿರೋದು ಗಾಡಿ, ವಾಷಿಂಗು ಆಗಿಲ್ಲ. ವೆಲ್ ಮೇಂಟೈನ್ ಇದೆ ಗಾಡಿ. ಇದು ಟೈರ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಇದೆ ಸರ್ ಗಾಡಿ. ಇದು ಬರೀ 45,000 ಓಡಿರೋದ್ ಗಾಡಿ, ನೋಡೋದೇ ಅವಶ್ಯಕತೆ ಇಲ್ಲ, ಬರೀ ವಾಚ್ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ. ಪ್ರೈಸಿಂಗು 1,85,000 ಕೋಟ್ ಮಾಡ್ತಾ ಇದೀನಿ. 1,60,000ಗೆ ಫೈನಲ್ ಮಾಡ್ಕೊಡ್ತೀನಿ. 1,60,000. ಹಾಗೆ ಸರ್ ಇನ್ನೊಂದು ಯೂತ್ಗೆ ಅಸೆಂಟ್ ಒಂದಿದೆ. ಯೂತ್ಗೆ ಇನ್ನೊಂದು ಲೋ ಮಾಡಲ್, ಕಮ್ಮಿ ಓಡಿರೋದ್ ಗಾಡಿ. ಎಲ್ಲಾ ಗಾಡಿಗಳು ಕಮ್ಮಿ ಓಡಿರೋದ್ ಗಾಡಿಗಳೇ ಇರೋದು ನನ್ನ ಹತ್ರ ಇವಾಗ ಸದ್ಯ. ಕಮ್ಮಿ ಓಡಿರೋದು ಕಮ್ಮಿ ಪ್ರೈಸ್ ಅಲ್ಲಿ 2005 ಮಾಡಲ್, FC 2026 ವರೆಗೂ ರನ್ನಿಂಗ್ ಇದೆ. ಎಷ್ಟೋರ್ ಇರ್ಬೋದು ಸರ್ ಈ ಗಾಡಿ ಅಂದಾಜು? 2005 ಮಾಡಲ್ ಗಾಡಿ ಒಂದು 80,000.
45,000 ವಿತ್ ಶೋರೂಮ್ ಸರ್ವಿಸ್ ರೆಕಾರ್ಡ್ಸ್ ಇದೆ ಸರ್. ವಿತ್ ಶೋರೂಮ್ ಸರ್ವಿಸ್. ಶೋರೂಮ್ ಸರ್ವಿಸ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಗಾಡಿಯಲ್ಲಿ ಒಂದು ಡೋರಲ್ಲಿ ಒಂದು ಡೆಂಟ್ ಇದೆ ಅಷ್ಟೇ, ವಾಶ್ ಪಾಲಿಶ್ ಮಾಡಬೇಕು ಅಷ್ಟೇ. ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಜೊತೆ ಕೊಡ್ತೀನಿ A to Z. ಗಾಡಿ ನೋಡ್ಬೋದು. ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ, ಇವ್ರಿಗೆ ಬಂದು ತೋರಿಸಿ ಸರ್. ಪ್ರೈಸಿಂಗ್ ಎಷ್ಟು ಕೊಡೋಣ ಸರ್? 2005 FC ಎಲ್ಲ ರನ್ನಿಂಗ್ ಇದೆ, ಸಿಂಗಲ್ ಓನರ್ದು. 1.40 ಕೊಡಿ ಸರ್. ಹೋಗಿ 1,40,000 ರೀಫರ್ಬ್ ಮಾಡಿಬಿಟ್ಟು ಡೋರು ಪಾಲಿಶಿಂಗ್ ಮಾಡಿಸ್ಬಿಟ್ಟು ಕೊಡ್ತೀನಿ ನಿಮಗೆ. ಫುಲ್ ಕಂಡೀಷನ್ ಮಾಡ್ಕೊಡ್ತೀರಾ? ಕಂಡೀಷನ್ ಆಲ್ರೆಡಿ ಇದೆ, ಈ ಎಕ್ಸ್ಟೀರಿಯರ್ ಕಂಡೀಷನ್ ಮಾಡಿಸ್ಬೇಕು, ಅದು ಮಾಡಿಸ್ಕೊಡ್ತೀನಿ. ಮೇಕಪ್ ಮಾಡ್ಕೊಡ್ತೀರಾ? ಮೇಕಪ್ ಮಾಡ್ಕೊಡ್ತೀನಿ. ಒಂದು ಡೋರಲ್ಲಿ ಡೆಂಟ್ ಇದೆ, ತೋರಿಸ್ಕೊಳ್ಳಿ, ಅದು ರೀಫರ್ಬ್ ಮಾಡ್ಕೊಡ್ತೀನಿ. ಓಕೆ, ಇದೆಲ್ಲ ಮಾಡ್ಕೊಡ್ತಾರೆ ಅಂತ ಹೇಳ್ತಿರ್ಬೋದು. ಅಂಡ್ ಬರೀ ರೆಕಾರ್ಡೆಡ್ 40,000 ಓಡಿರೋ ಗಾಡಿ, 44,000 ರೆಕಾರ್ಡೆಡ್ ಓಡಿ, ಸಿಂಗಲ್ ಓನರ್ ಗಾಡಿ ಅಂತ ಹೇಳ್ತೀನಿ. ಬಂದು ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಗಾಡಿ ಫೋರ್ಡ್ ಇರೋದು ಸರ್. ಸರ್ ಫೋರ್ಡ್ ಫಿಯೆಸ್ಟಾ 2010 ಮಾಡಲ್, ಸೆಕೆಂಡ್ ಓನರ್ ಗಾಡಿ, 84,000 ಓಡಿದೆ. ZXi ಇದು ಟಾಪ್ ಎಂಡ್, ಆಲ್ಮೋಸ್ಟ್ ಟಾಪ್ ಎಂಡ್ ವೇರಿಯಂಟ್ ಅಂತ ಏನೋ ಹೇಳ್ಬೋದು. ಗಾಡಿ ಕಂಡೀಷನ್ ತೋರಿಸ್ಕೊಳ್ಳಿ, ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಇದೆ ಗಾಡಿ ಕಂಡೀಷನ್. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇರುತ್ತೆ ಗಾಡಿಯಲ್ಲಿ. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,45,000 ಕೋಟ್ ಮಾಡ್ತಾ ಇದೀನಿ. ಇದು ನಮ್ದು ರಂಜಾನ್ ಆಫರ್, 1,95,000ಗೆ ಬಂಪರ್ ಆಫರ್ ಅಲ್ಲಿ ಕೊಡ್ತೀನಿ ಸರ್. 1,95,000, 1,95,000ಗೆ 2010 ಮಾಡಲ್ ZXi ಗಾಡಿ ಕೊಡ್ತೀನಿ. ಇನ್ನೊಂದು ಸರ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಸರ್, ಹೈಲೈನ್ ಡೀಸೆಲ್. ಮಾರ್ಕೆಟ್ ಅಲ್ಲಿ 3,85,000, 3,95,000 ಗಿಂತ ಕಮ್ಮಿ ಇಲ್ಲ ಹೈಲೈನ್ ಡೀಸೆಲ್ದು. ನಾನು 3,85,000 ಕೋಟ್ ಮಾಡ್ತಾ ಇರೋದು, ಬಟ್ 3,35,000ಗೆ ರಂಜಾನ್ ಆಫರ್ ಅಲ್ಲಿ ಫೈನಲ್ ಮಾಡ್ಕೊಡ್ತೀನಿ. 1 ಮಂತ್ ಅಲ್ಲಿ ಎಲ್ಲ ಸ್ಟಾಕ್ ಕ್ಲಿಯರ್ ಆಗ್ಬೇಕು. ಎಲ್ಲ ಸ್ಟಾಕ್ ಕ್ಲಿಯರ್ ಆಗ್ಬೇಕು, ತಿರ್ಗಾ ಹೊಸ ಸ್ಟಾಕ್ ಬರ್ಬೇಕು, ಹಂಗೆ ಗಾಡಿ ಫ್ರೆಶ್ ಆಗಿ ಗಾಡಿ ತಗೊಂಡು ಹೋಗ್ಬೋದು. ಗಾಡಿ ನೋಡಬಹುದು, ಹೈಲೈನ್ ಆಗಿರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಎಲ್ಲ ಬರುತ್ತೆ, ಕಂಪ್ನಿ ಫಿಟೆಡ್ ಆಗಿರೋದು. ಸರ್ ರೆಕಾರ್ಡೆಡ್ ಓಡಿರೋದು 72,000 ಕಿಲೋಮೀಟರ್ಸ್ ರೆಕಾರ್ಡೆಡ್ ಓಡಿದೆ. ಓಕೆ, 72,000 ರೆಕಾರ್ಡೆಡ್ ಸಿಗುತ್ತೆ. ಹಾಗೆ ಇನ್ನೊಂದು ಸರ್ ಫಿಯಟ್ ಲೀನಿಯಾ 2010 ಮಾಡಲ್, ಥರ್ಡ್ ಓನರ್ ಆಗಿದೆ. ಇಮೋಷನ್ ಪ್ಯಾಕ್ ಸರ್ ಇದು, ಟಾಪ್ ಎಂಡ್. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,45,000 ಕೋಟ್ ಮಾಡ್ತಾ ಇದೀನಿ. ಹಂಗೆ ರಂಜಾನ್ ಆಫರ್ ಅಲ್ಲಿ 2,10,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2 ಲಕ್ಷ ಮಾಡ್ಬಿಡಿ. ಬನ್ನಿ ಸರ್, ನಿಮ್ ವೀಕ್ಷಕರು ಬರ್ಲಿ, ಹಣ್ಣ ಖಂಡಿತ ಮಾಡ್ಕೊಡೋಣ ಅಂತ. ಓಕೆ, ಹಾಗೆ ಇನ್ನೊಂದು ಸರ್ ಟಾಟಾದಲ್ಲಿ ಟಾಟಾ ಮಾಂಜಾ ಸರ್. ಓಕೆ, ಟಾಟಾ ಮಾಂಜಾ ಸಫೈರ್ ವಿತ್ ಏರ್ ಬ್ಯಾಗ್ ಬರುತ್ತೆ ಸರ್. ಸೆಕೆಂಡ್ ಓನರ್ ಆಗಿದೆ, 2010 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ ಇದು. ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಇದು ಪ್ರೈಸ್ ಕೊಟ್ ಮಾಡ್ತಾರೆ 2,45,000, 1,95,000ಗೆ ಇದು ಆಫರ್ ಅಲ್ಲಿ ಕೊಡ್ತೀನಿ ಸರ್. 1,95,000 ಆಫರ್ ಅಂತ ಹೇಳ್ತಿದ್ರೆ. ಓಡಿರೋದು ಸರ್ ಇದು ಸರ್ 82,000 ಕಿಲೋಮೀಟರ್ ವಿತ್ ಶೋರೂಮ್ ಸರ್ವಿಸ್ ಇದೆ. ವಿತ್ ಶೋರೂಮ್ ಸರ್ವಿಸ್ ಎಲ್ಲ. ಓಕೆ, ಟಾಪ್ ಎಂಡ್ ಅಲ್ವಾ? ಟಾಪ್ ಎಂಡ್ ಸರ್. ಟಾಪ್ ಎಂಡ್ ಅಲ್ಲಿ ಅಲಾಯ್ ವೀಲ್ಸ್ ಎಕ್ಸ್ಟ್ರಾ ಬರುತ್ತೆ, ಇದ್ರಲ್ಲಿ ಇಲ್ಲ. ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ಗಾಡಿ. ಓಕೆ, ಹಾಗೆ ಇನ್ನೊಂದು ಫೋರ್ಡ್ ಫಿಗೋ ಇರೋದು ಸರ್. ಸರ್ ಫೋರ್ಡ್ ಫಿಗೋ 2013 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್. ಗಾಡಿ ಎಲ್ಲ ವೆಲ್ ಮೇಂಟೈನ್ಡ್ ಇದೆ. ಗಾಡಿಯಲ್ಲಿ ಸ್ಕ್ರಾಚಸ್, ಡೆಂಟ್ಸ್ ಏನು ಇಲ್ಲ. ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. 22 to 24 ಮೈಲೇಜ್ ಸಿಗುತ್ತೆ ನಿಮ್ಗೆ. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,95,000 ಕೋಟ್ ಮಾಡ್ತಾ ಇದೀನಿ. 2,75,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. 2,75,000. ಓಕೆ, 2,75,000 ಅಂತ ಹೇಳ್ತಾರೆ. ಟೈರ್ ಕಂಡೀಷನ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಗಾಡಿ ನೋಡಬಹುದು, ವೆಲ್ ಮೇಂಟೈನ್ ಆಗಿರೋದು, ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಸ್ಕ್ರೀನ್ ಶಾಟ್ ನೋಡ್ಕೊಳ್ಳಿ, ಗಾಡಿ ನಂಬರು ಬಂದ್ರೆ ತೋರಿಸಿ. ಪ್ರೈಸ್ ಅಲ್ಲಿ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ತೀನಿ ಸರ್. ನೆಕ್ಸ್ಟ್ ಇನ್ನೊಂದು ಸರ್ ವರ್ನಾ ಫ್ಲೂಯಿಡಿಕ್ ಡಿಮ್ಯಾಂಡೆಡ್ ವೆಹಿಕಲ್, 2013 ಮಾಡಲ್, ಸಿಂಗಲ್ ಓನರ್, 80,000 ಕಿಲೋಮೀಟರ್ ಓಡಿದೆ. SX ಸರ್ ಇದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ. ಕೀ ಸ್ಟಾರ್ಟ್ ಇದು. ಇದು ಪ್ರೈಸ್ ಡೀಸೆಲ್ ವೇರಿಯಂಟ್. ಇದು ಪ್ರೈಸ್ ಕೋಟ್ ಮಾಡ್ತಾ ಇದ್ದು 5,25,000 ಕೋಟ್ ಮಾಡ್ತಾ ಇದ್ದೀನಿ. 4,95,000ಗೆ ಫೈನಲ್ ಮಾಡ್ಕೊಡ್ತೀನಿ. ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ, ಆಕ್ಸಿಡೆಂಟ್ ಫ್ರೀ ಇದೆ, ರೆಕಾರ್ಡೆಡ್ ಕಿಲೋಮೀಟರ್ಸ್. ಓಕೆ, 4,95,000. 0 ಡೌನ್ ಪೇಮೆಂಟ್ ಏನಾದರೂ ಆಗ ಟ್ರೈ ಮಾಡೋಣ ಸರ್. ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಓಕೆ, ಸೂಪರ್. ಅಂಡ್ ಗಾಡಿ ನಂಬರು KA ಪಾಸಿಂಗ್ ಅಲ್ವಾ ಸರ್? KA ಪಾಸಿಂಗ್ ಸರ್. ಎಲ್ಲ ಗಾಡಿಗಳು KA ಪಾಸಿಂಗ್ ಇರೋದು. ಓಕೆ, ಸರ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಡಿರೋದು ಸರ್ ಇದು 80,000 ಓಡಿದೆ ಸರ್ ಗಾಡಿ. 80,000 ಸರ್. ಹಾಗೆ ಇನ್ನೊಂದು ದೊಡ್ಡ ಗಾಡಿ ಹುಡ್ಕೋರ್ಗೆ ಟಾಟಾ ಆರಿಯಾ ಸರ್. ಟಾಟಾದಲ್ಲಿರೋದು ಕಮ್ಮಿ ಬಜೆಟ್ ಅಲ್ಲಿ ಟಾಟಾ ಆರಿಯಾ 2012 ಮಾಡಲ್, ಸಿಂಗಲ್ ಓನರ್ ಗಾಡಿ. 1,15,000 ಕಿಲೋಮೀಟರ್ ಓಡಿದೆ. ಡೀಸೆಲ್ ಗಾಡಿ ಇದು. 7 ಸೀಟರ್ ಬರುತ್ತೆ ಸರ್. 3,40,000ಗೆ ಫೈನಲ್ ಮಾಡ್ಕೊಡ್ತೀನಿ. 7 ಸೀಟರ್ ಅಲ್ಲಿ 2012 ಮಾಡಲ್ ಸಿಂಗಲ್ ಓನರ್ ಗಾಡಿ ಸಿಗೋದಕ್ಕೆ ಚಾನ್ಸೇ ಇಲ್ಲ ಎಲ್ಲೋ. 3,40,000 ಟಾಟಾ ಆರಿಯಾ, 3,40,000 ಅಂತ 40,000ಗೆ 7 ಸೀಟರ್ ಕೊಡ್ತೀನಿ. ಸೊ ಇದ್ರ ಮೇಲೆ ಲೋನ್ ಏನು ಆಗುತ್ತೆ? ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, 80% ಪ್ರೊಫೈಲ್ ಎಲ್ಲ ಚೆನ್ನಾಗಿದ್ರೆ. ಟೈರ್ ಕಂಡೀಷನ್ ನೋಡಬಹುದು. ಗಾಡಿ ಮಾತ್ರ ಆನೆ ಅಂತ ಹೇಳ್ಬೋದು, ಆ ತರ ಗಾಡಿ ಇದೆ. ಅಂಡ್ ಮೇಂಟೆನೆನ್ಸ್ ಕಮ್ಮಿ ಅಲ್ವಾ ಸರ್? ಕಮ್ಮಿ. ಟಾಟಾದು ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಬರುತ್ತೆ ಸರ್. ಮೈಲೇಜ್
ಮೈಲೇಜ್ ನಿಮಗೆ 12-13 ಸಿಟಿ ಎಲ್ಲ ಆರಾಮಾಗಿ ಬರುತ್ತೆ ಸರ್. ಓಕೆ, ಹಾಗೆ ಇನ್ನೊಂದು ಸರ್ ನೆಕ್ಸ್ಟ್ ಇರೋದು ಸರ್ ಹುಂಡೈ ವರ್ನಾ 2009 ಮಾಡಲ್ ಸೆಕೆಂಡ್ ಓನರ್ ಆಗಿದೆ, ಬ್ಲೂ ಕಲರ್ SX ವೇರಿಯಂಟ್ ಇದು. ಪೆಟ್ರೋಲ್ ಗಾಡಿ ಕಂಡೀಷನ್ ಎಲ್ಲ ವೆಲ್ ಮೇಂಟೈನ್ಡ್ ಇದೆ. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,25,000. 1,95,000ಗೆ 2009 ಮಾಡಲ್ ವರ್ನಾ ಕೊಡ್ತೀನಿ ಸರ್. ಯಾರು ಕೊಡಬಾರ್ದು, ಹಂಗೆ ನಾನು ಕೊಡ್ತೀನಿ ಬನ್ನಿ. 1,95,000 ಅಂತ ಹೇಳ್ತಾರೆ. ಗಾಡಿ ನೋಡಬಹುದು, ಗಾಡಿ ವೆಲ್ ಮೇಂಟೈನ್ ಆಗಿದೆ. ಇವನ್ ಕಲರ್ ಯೂನಿಕ್ ಆಗಿದೆ, ಯೂನಿಕ್ ಕಲರ್. ಅಂಡ್ ಸರ್ ಓಡಿರೋದು ಸರ್ 84,000 ಏನೋ ಓಡಿದೆ ಸರ್. 84,000 ಅಂತ ಹೇಳ್ತಾರೆ. ಟೈರ್ ಕಂಡೀಷನ್ ನೋಡಬಹುದು, ಟೈರ್ ಕಂಡೀಷನ್ ಸಖತ್ತಾಗಿದೆ. ಟೈರ್ ಸ್ವಲ್ಪ ಕಮ್ಮಿ ಇದೆ ಸರ್ ಟೈರ್. ಹಾಗೆ ನೆಕ್ಸ್ಟ್ ಯಾವ ತೋರಿಸ್ತೀರಾ ಸರ್? ಇಟಿಯೋಸ್ ತೋರ್ಸೋಣ ಸರ್. ಓಕೆ, ಇಟಿಯೋಸ್ 2012 ಮಾಡಲ್ ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್, G ವೇರಿಯಂಟ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಪೆಟ್ರೋಲ್ ವೇರಿಯಂಟ್. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 3,60,000 ಕೋಟ್ ಮಾಡ್ತಾ ಇದ್ದೀನಿ. 3,20,000ಗೆ ಫೈನಲ್ ಮಾಡ್ಕೊಡ್ತೀನಿ. 3,20,000, 3,20,000 ಸರ್. ಇದು ರೆಕಾರ್ಡೆಡ್ ಓಡಿರೋದು? ರೆಕಾರ್ಡೆಡ್ 80 ಚಿಲ್ಲರೆ ಹೊಡಿದೆ ಸರ್, 89 ಏನೋ ಹೊಡಿದೆ ಸರ್. ಬಿಕಾಸ್ ಇಟಿಯೋಸ್ ಅಲ್ವಾ, ರೆಕಾರ್ಡ್ ಸಿಗುತ್ತೆ. ಖಂಡಿತ ರೆಕಾರ್ಡ್ಸ್ ಎಲ್ಲ ಸಿಗುತ್ತೆ ಸರ್. ಯಾವ್ದಾದ್ರು ಗಾಡಿ ತಗೊಳ್ಳಿ ಸರ್, ನನ್ನ ಹತ್ರ 1,20,000 ಗಾಡಿ ತಗೊಳ್ಳಿ, ರೆಕಾರ್ಡ್ ಜೊತೆ ಕೊಡ್ತೀನಿ ನಿಮ್ಗೆ. ಹಂಗೆ ನೆಕ್ಸ್ಟ್ ಗಾಡಿ ಹೋಗೋದು ಪ್ರೈಸ್ ಹೇಳ್ಬಿಟ್ರೆ 1,20,000. 1,20,000 ಗಾಡಿ ಸರ್, ಯಾರು ಕೊಡ್ಬಾರ್ದು. ಚವರ್ಲೆಟ್ ಯುವ ಅಂತ 2009 ಮಾಡಲ್. 2006-7 ಮಾಡಲ್ ಗಾಡಿನೇ 1,20,000, 1,30,000ಗೆ ಸೇಲ್ ಮಾಡ್ತಾರೆ. 2009 ಮಾಡಲ್ ಗಾಡಿ ಕೊಡ್ತೀನಿ ನಾನು. ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ. 69,000 ಕಿಲೋಮೀಟರ್ಸ್ ಓಡಿದೆ, ಸೆಕೆಂಡ್ ಓನರ್ ಆಗಿದ್ದಾರೆ. 1,20,000 ಕೊಡ್ತೀನಿ ಸರ್. 1,20,000 ಗಾಡಿ ತಗೊಳ್ಳೋದು ಓಡಿಸೋದು ಅಷ್ಟೇ, ಖರ್ಚಿಲ್ಲ. ತಗೊಂಡು ವಾಶ್ ಮಾಡ್ಕೊಳ್ಬೇಕು, ಒಂದು ವಾಶ್ ಮಾಡ್ಬಿಟ್ಟು ಓಡಿಸ್ಬೇಕು. ಮಾಡ್ಕೊಡ್ತೀರಾ? ಬಿಲ್ಡಿಂಗ್ ಕೆಲಸ ನಡೀತಾ ಇದೆ, ಸ್ವಲ್ಪ ಗಲೀಜ್ ಇದೆ ಗಾಡಿ. ಮಾಡ್ಕೊಡ್ತೀರಲ್ಲ ಸರ್ ನೀವು? ವಾಶ್ ಮಾಡ್ಕೊಡೋಣ ಸರ್, ವಾಶ್ ಏನು ಒಂದು ಸರ್ವಿಸ್ ಮಾಡ್ಕೊಡ್ಬಿಡೋಣ ಹೋಗಿ. ಸೂಪರ್ ಸರ್. ಹಾಗೆ ಚೆರಿ ರೆಡ್ ಕಲರ್ ಸರ್, ಜೆನ್ ಎಷ್ಟಿಲ್ಲ, ಫೆರಾರಿ ಜೆನ್ ಎಷ್ಟಿಲ್ಲ 2009 ಮಾಡಲ್ VXI 64,000 ಕಿಲೋಮೀಟರ್ಸ್ ರನ್ ಆಗಿದೆ, 68,000 ಕಿಲೋಮೀಟರ್ಸ್ ರನ್ ಆಗಿದೆ. ಗಾಡಿ ಎಲ್ಲ ವೆಲ್ ಮೇಂಟೈನ್ ಇದೆ. ಟೈರ್ಸ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಲೆದರ್ ಸೀಟ್ಸ್ ಇದೆ, 4 ಪವರ್ ವಿಂಡೋಸ್ ಇದೆ. ಗಾಡಿ ಎಲ್ಲ ಎಕ್ಸ್ಟ್ರಾ ಕ್ಲಾಸ್ ಅಲ್ಲಿ ಮೇಂಟೈನ್ ಆಗಿದೆ ಸರ್. ಗಾಡಿ ನಿಮ್ಗೆ ಇಂಟೀರಿಯರ್ ನೋಡಬಹುದು, ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ನಿಮ್ಗೆ ಇಂಟೀರಿಯರ್ ಎಲ್ಲ ಸರ್, ಎಕ್ಸ್ಟೀರಿಯರ್ ವೆಲ್ ಮೇಂಟೈನ್ ಆಗಿದೆ. ಇಂಜಿನ್ ಹಂಗೆ ಇದೆ ಸರ್ ಗಾಡಿದು. ಓಕೆ, ಇದು ಪ್ರೈಸ್ ಕೋಟ್ ಮಾಡ್ತಾ ಇದ್ದು 1,85,000 ಕೋಟ್ ಮಾಡ್ತಾ ಇದ್ದೀನಿ. 1,65,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,65,000. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್ ಗಾಡಿಯಲ್ಲಿ. ಮುಂದ್ಗಡೆ ಸ್ವಲ್ಪ ಟೈರ್ ಒಂದ್ ಸ್ವಲ್ಪ ಈ ಕಡೆ ಇದಾಗಿದೆ ಸರ್, ಚೇಂಜ್ ಮಾಡಿಸ್ಕೋಬೇಕು. ಹಿಂದ್ಗಡೆ ಎಲ್ಲ ಟೈರ್ ಚೆನ್ನಾಗಿದೆ, 3 ಟೈರ್ ಚೆನ್ನಾಗಿದೆ ಸರ್. ಇದು ಸ್ಟೆಪ್ನಿ ಟೈರ್ ಇರ್ಬೋದು. ಗಾಡಿ ಎಲ್ಲ ವೆಲ್ ಮೇಂಟೈನ್ಡ್ ಇದೆ. ಓಕೆ, ಹಾಗೆ ಇನ್ನೊಂದು ಸರ್ ನೆಕ್ಸ್ಟ್ ಇರೋದು ಸರ್ ಹುಂಡೈ ವರ್ನಾ 2006 ಮಾಡಲ್ XXI FC 2028 ವರೆಗೂ ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ಎಲ್ಲ ವೆಲ್ ಮೇಂಟೈನ್ಡ್ ಇದೆ. ಒಂದು ಸ್ಕ್ರಾಚು, ಒಂದು ಡೆಂಟು ಎಲ್ಲೂ ಇಲ್ಲ. ಗಾಡಿ ಇಂಟೀರಿಯರ್ ತೋರಿಸ್ಬೋದು ಒಂದ್ಸಲಿ ಹೆಂಗಿದೆ ಅಂತ. ಟೈರ್ಸ್ ಇದೆ, ಅಲಾಯ್ ವೀಲ್ಸ್ ಇದೆ, ಆಟೋ AC ಎಲ್ಲ ಇದೆ ಗಾಡಿದು. ಓಕೆ, ಇಂಟೀರಿಯರ್ ಕಂಡೀಷನ್ ತೋರಿಸ್ಕೊಳ್ಳಿ ಸರ್, ವೆಲ್ ಮೇಂಟೈನ್ಡ್ ಇದೆ. ಸೊ ಸರ್ವಿಸ್ ಆಗಿ ಬಂದಿರುತ್ತಲ್ಲ ಸರ್ ನಿಮ್ ಶೋರೂಮ್ ಅಲ್ಲಿ? ಎಲ್ಲ ಸರ್ ಸರ್ವಿಸ್ ಆಗಿ ಬಂದಿರುತ್ತೆ. ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು ನಿಮ್ಗೆ 1,95,000 ಕೊಟ್ ಮಾಡ್ತಾ ಇದೀನಿ. 1,75,000ಗೆ ಫೈನಲ್ ಮಾಡಿಸ್ಕೊಡ್ತೀನಿ. 1,75,000ಗೆ ನಿಮ್ಗೆ ಪ್ರೊಫೆಷನಲ್ ಲುಕ್ ಇರೋದು ಗಾಡಿ ಸಿಗ್ತದೆ. ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಹಾಗೆ ಇನ್ನೊಂದು ಸ್ಕೋಡಾ ಸರ್, ಹರಿಯಾಣ ಸರ್. ಸ್ಕೋಡಾ ಲಾರಾ ಸರ್, ಇದು 2010 ಮಾಡಲ್. ಆಕ್ಚುಲಿ ಇದು ಹರಿಯಾಣ ರಿಜಿಸ್ಟ್ರೇಷನ್. ಟ್ಯಾಕ್ಸ್ NOC ಎಲ್ಲ ಬಂದಿದೆ, ಬರೀ KA ನಂಬರ್ ಮಾಡಿಸ್ಬೇಕು ಅಷ್ಟೇ. ಪೆಟ್ರೋಲ್ ಗಾಡಿ 2010 ಸೆಕೆಂಡ್ ಓನರ್, 90,000 ರೆಕಾರ್ಡೆಡ್ ಓಡಿದೆ. ಶೋರೂಮ್ ಹಿಸ್ಟ್ರಿ ಜೊತೆ ಇದೆ ಗಾಡಿ. ಇಂಟೀರಿಯರ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. ಗಾಡಿಯಲ್ಲಿ ಖರ್ಚೇನು ಇಲ್ಲ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಗಾಡಿ. 90,000 ಓಡಿದೆ ಗಾಡಿ ನೋಡಬಹುದು. ಅಂಡ್ ಇದು ರೆಕಾರ್ಡೆಡ್ ಅಲ್ವಾ? 100% ರೆಕಾರ್ಡೆಡ್ ಸರ್. ಯಾವ್ದಾದ್ರು ಗಾಡಿ ತಗೊಳ್ಳಿ, ಎಲ್ಲ ರೆಕಾರ್ಡೆಡ್ ಸರ್ ಗಾಡಿ. ಮೀಟರ್ ಟೆಂಪರಿಂಗ್ ಏನು ಇಲ್ಲ, ಆಕ್ಸಿಡೆಂಟ್ ಏನು ಇಲ್ಲ ನನ್ನ ಗಾಡಿದು. ಓಕೆ, ಇದು ಪ್ರೈಸ್ ಕೊಟ್ ಮಾಡ್ತಾ ಇರೋದು 3,65,000 ಕೊಟ್ ಮಾಡ್ತಾ ಇದೀನಿ. 3,25,000ಗೆ ವಿತ್ KA ನಂಬರ್ ಫೈನಲ್ ಮಾಡ್ಕೊಡ್ತೀನಿ. 3,25,000 ವಿತ್ KA ನಂಬರ್ ಅಂತ ಹೇಳ್ತಿದ್ದಾರೆ. ಸ್ಕೋಡಾ ಬ್ಲಾಕ್ ಕಲರ್. ಹಾಗೆ ಇನ್ನೊಂದು ಸರ್ SX4 2011 ಮಾಡಲ್, ಸಿಂಗಲ್ ಓನರ್, 92,000 ಕಿಲೋಮೀಟರ್ಸ್ ಓಡಿದೆ. VXI ವೇರಿಯಂಟ್, ಪೆಟ್ರೋಲ್. ಓಕೆ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಲೆದರ್ ಸೀಟ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್ ಗಾಡಿದು. 92,000 ಕಿಲೋಮೀಟರ್ಸ್ ಓಡಿದೆ. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,95,000 ಕೋಟ್ ಮಾಡ್ತಾ ಇದ್ದೀನಿ. 2,50,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,50,000ಗೆ ವಿತ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಬೇಕಂದ್ರೆ 80% ಲೋನ್ ಮಾಡಿಸ್ಕೊಡ್ತೀನಿ ಗಾಡಿಗೆ. ಅಂದ್ರೆ 80% ಅಂದ್ರೆ ಒಂದು 2 ಲಕ್ಷ, ಒಂದು 30,000, 50,000 ಡೌನ್ ಪೇಮೆಂಟ್ ಮಾಡ್ಲಿ ಸರ್. 2 ಲಕ್ಷ ಲೋನ್ ಮಾಡಿಸ್ಕೊಡ್ತೀರಾ. ಹಾಗೆ ಇನ್ನೊಂದು ಸರ್ ಹೋಂಡಾ ಸಿಟಿ ಆಟೋಮೆಟಿಕ್ ಸರ್. ಇದು 2009 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಇದೆ. ಆಟೋಮೆಟಿಕ್ ವೇರಿಯಂಟ್ ಇದು, SMT ಇದು. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 3,25,000. 3 lakhs ಫೈನಲ್ ಮಾಡ್ಕೊಡ್ತೀನಿ ಸರ್ ಗಾಡಿ. 3 lakhಗೆ. ಅಂಡ್ ಆಟೋಮೆಟಿಕ್ ಓಡಿರೋದು ಸರ್ ಇದು
ಸರ್ ಇದು 74,000 ಕಿಲೋಮೀಟರ್ ಓಡಿದೆ ಸರ್. 74,000 ಅಂಡ್ ಇದ್ರ ಮೇಲೆ ಲೋನು ಲೋನ್ ಮಾಡಿಸ್ಕೊಡ್ತೀನಿ ಸರ್, ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀನಿ, ಬೇಕಾದ್ರೆ 1.5 ಲಕ್ಷವರೆಗೂ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಓಕೆ. ಹಾಗೆ ಇನ್ನೊಂದು ಸರ್ ಫೋರ್ಡ್ ಫಿಯೆಸ್ಟಾ 2010 ಮಾಡಲ್ ನೋಡಿದ್ರೆ ಇದು 2008 ಮಾಡಲ್. ಗಾಡಿ ಕಂಡೀಷನ್ ಎಲ್ಲ ಎಕ್ಸಿಲೆಂಟ್ ಮೇಂಟೈನ್ ಆಗಿದೆ. ಹೆಂಗಿದೆ ನೋಡಿ ಸರ್ ಫ್ಲವರ್ಸ್ ಮರದ್ದು. ಗಾಡಿ ಡೆಲಿವರಿ ಹಿಂಗೆ ತಗೊಂಡು ಹೊರಟೋಗ್ಬಿಡೋದು ಹಂಗಿದೆ. ಅಂದ್ರೆ ಈಗ ಇದ್ ಮರನೇ ಜಾಸ್ತಿ ನೆರಳು ಕೊಡುತ್ತೆ ಸರ್. ಖಂಡಿತ ಸರ್, ಹಂಗೆ ಫ್ಲವರ್ ಡೆಕೋರೇಷನ್ ತರ ಆಗಿದೆ ಸರ್, ಎಲ್ಲ ಫ್ಲವರ್ಸ್ ಬಿದ್ದಿದೆ ಗಾಡಿಯಲ್ಲಿ. ಯಾವ ತರ ಬರುತ್ತಂತ ಅಂದ್ರೆ ಗಾಡಿ ಹಿಂಗ್ ಬಂದು ಹಿಂಗೆ ಡೆಲಿವರಿ ತಗೊಂಡ್ ಹೋಗ್ಬೋದು ಹಂಗಿದೆ. ಏನು ಡೆಕೋರೇಷನ್ ಮಾಡೋದು ಅವಶ್ಯಕತೆನೇ ಇಲ್ಲ. ಇದು 2008 ಮಾಡಲ್, 3rd ಓನರ್ ಆಗಿದೆ. 1,01,000 ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ. ಗಾಡಿಯಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಲೆದರ್ ಸೀಟ್ಸ್ ಇದೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಎಲ್ಲ ಇದೆ ಸರ್ ಗಾಡಿದು. ಪ್ರೈಸಿಂಗ್ ಸರ್? ಸರ್ ಪ್ರೈಸಿಂಗ್ 1,75,000ಗೆ ಕೊಡ್ತೀನಿ ಸರ್. 1,75,000. 1,75,000 ಕೊಡ್ತೀನಿ. ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ, ಬನ್ನಿ ಸರ್. ಹಾಗೆ ಇನ್ನೊಂದು ಹೋಂಡಾ ಸಿಟಿ ಇರೋದು ಸರ್? ಹೋಂಡಾ ಸಿಟಿ ಇದು ಮ್ಯಾನ್ಯುಯಲ್ ಸರ್, 2010 ಮಾಡಲ್, ಸಿಂಗಲ್ ಓನರ್ ಆಗಿದೆ. ಇದು 80,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್, SMT ವೇರಿಯಂಟ್, ಪೆಟ್ರೋಲ್. ಗಾಡಿ ಎಲ್ಲ ಎಕ್ಸಿಲೆಂಟ್ ಮೇಂಟೈನ್ ಆಗಿದೆ. ಇದು ಪ್ರೈಸ್ ಕೊಟ್ಟು ಮಾಡ್ತಾ 3,45,000. 3,20,000ಗೆ ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಆಲ್ಮೋಸ್ಟ್ 80% ಲೋನ್ ಮಾಡಿಸ್ಕೊಡ್ತೀನಿ. 3 ಲಕ್ಷಕ್ಕೆ ಆಗ್ಬೋದಾ ಹೆಂಗೆ ಸರ್? 3 ಲಕ್ಷ ಮಾಡೋಣ ಸರ್, ಏನಾದ್ರು ಬನ್ನಿ ಗಾಡಿ ನಡೆಸ್ಕೊಳ್ಳಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಅಂತ. ಓಕೆ. 3,20,000 ಅಲ್ಲಿ ಬಂದು ನೋಡಿ ಗಾಡಿ ಒಂದ್ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಪ್ರೈಸಿಂಗ್ ನೆಗೋಷಿಯೇಟ್ ಮಾತಾಡಿ ಅಂತ ಹೇಳ್ತಾರೆ.